ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಗುಲಾಬ್ ಜಾಮೂನ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೆಲ್ಲ ನೋಡಿ. ನೀವು ಮಾಡ್ತಾ ಇರುವಂತಹ ಗುಲಾಬ್ ಜಾಮೂನು ಸಾಫ್ಟಾಗಿ ಬರ್ತಾಯಿಲ್ಲ, ಅಥವಾ ಎಣ್ಣೆಯಲ್ಲಿ ಹಾಕಿದಾಗ ಹೊಡೆದೋಗ್ತಾ ಇದೆ, ಅಥವಾ ಒಳಗಡೆ ಜಾಮೂನ್ ಒಳಗಡೆ ಗಟ್ಟಿಯಾಗಿರುತ್ತೆ, ಸಾಫ್ಟಾಗಿ ಬರ್ತಾಯಿಲ್ಲ ಅನ್ನೋರಿಗೆ ಈ ವಿಡಿಯೋ ನಿಮಗೋಸ್ಕರ. ನಾನು ಹೇಳ್ಕೊಡುವಂತಹ ಸಿಂಪಲ್ ಟ್ರಿಕ್ಸ್ನ ಫಾಲೋ ಮಾಡಿದರೆ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಪರ್ಫೆಕ್ಟಾಗಿ ಸುಲಭವಾಗಿ ಮಾಡ್ಕೋಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿದ್ರೆ ನಿಮಗೆ ಅರ್ಥ ಆಗಲ್ಲ, ಯಾವ ರೀತಿ ಮಾಡೋದು, ಸಾಫ್ಟಾಗಿ ಹೇಗೆ ಬರಬೇಕು, ಒಳಗಡೆನೂ ಕೂಡ ಬೆಂದಿರಬೇಕು ಅನ್ನೋದು ನಿಮಗೆ ಟ್ರಿಕ್ನ ಗೊತ್ತಾಗಲ್ಲ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ MTR ಅವರ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಇದು 175 ಗ್ರಾಮ್ ಇದೆ. 2 ಪ್ಯಾಕೆಟ್ನ ನಾನು ತೊಗೊಂಡಿದ್ದೀನಿ. ನೀವು 1 ಪ್ಯಾಕೆಟಲ್ಲಾದರೂ ಕೂಡ ಮಾಡ್ಬೋದು. ಸೊ ನಾನು 2 ಪ್ಯಾಕೆಟ್ನೂ ಕೂಡ ಕಟ್ ಮಾಡಿ ಒಂದು ಪ್ಲೇಟ್ಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಪ್ಯಾಕೆಟ್ನೂ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಎಲ್ಲೂ ಗಂಟಿಲ್ದೇ ಇರೋ ರೀತಿ ಒಂದು ಸಲ ಜರಡಿ ಹಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ನೀರಿಂದ ಕಲಿಸ್ತಾ ಇಲ್ಲ, ಇದನ್ನು ಹಾಲಿಂದ, ಹಸಿ ಹಾಲಿಂದ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಾಯಿಸಿ ಆರಿಸಿರೋ ಹಾಲನ್ನಾರು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಸಿ ಹಾಲಿಂದನಾರು ಕೂಡ ನೀವು ಮಿಕ್ಸ್ ಮಾಡ್ಬೋದು. ಇದನ್ನು ಮಿಕ್ಸ್ ಮಾಡ್ತಾ ಸಾಫ್ಟ್ ಆಗುತ್ತೆ. ನೀವು ಸಾಫ್ಟಾಗಿ ಕಲಿಸ್ಕೊಬೇಕು, ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗ್ಬಿಡಿ. ತುಂಬ ಸಾಫ್ಟಾಗಿ ಈ ಥರ ಬೆರಳು ಟಚ್ ಮಾಡಿದ್ರೆ ಒಳಗಡೆ ಹೋಗಬೇಕು, ಆ ಥರ ನೀವು ಸಾಫ್ಟಾಗಿ ಕಲಿಸ್ಕೊಳ್ಳಿ. ಸೊ ಏನಾದ್ರೂ ನಿಮಗೆ ಅಂಟಾಗ್ತಿದೆ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡು ನೀವು ನೀಟಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಸಕ್ಕತ್ತಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಇದನ್ನು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಹಾಗೇ ಬಿಟ್ಬಿಡಿ. ಸೊ ಇವಾಗ ನಾವು ಪಾಕ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಅರ್ಧ kg ಅಷ್ಟು ಸಕ್ಕರೆನ ಹಾಕಿದ್ದೀನಿ. ಅದಕ್ಕೆ ನಾನು ಗುಲಾಬ್ ಜಾಮೂನ್ಗೆ ಎಷ್ಟು ಬೇಕು ನೀರು ಅಥವಾ ಸಿಹಿಗೆ ತಕ್ಕಂತೆ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಗುಲಾಬ್ ಜಾಮೂನ್ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೋಲ್ ಮಾಡಿಕೊಂಡು ಎಲ್ಲೂ ಬೀನ್ ಬಿಟ್ಕೊಂಡಿರೋ ಥರ ನೀವು ರೌಂಡ್ ಮಾಡ್ಬೋದು. ನೀಟಾಗಿ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಇಟ್ಕೊಂಡು ಎಣ್ಣೆಲಿ ಹಾಕಿ ಕರಿದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೋಡಿ, ನಾನು ಹಾಕಿರೋದು ಯಾವುದೂ ಕೂಡ ಒಡೆದೋಗಿಲ್ಲ. ಸೊ ನೀವೆಲ್ಲನೂ ಕರೆದಿಟ್ಕೊಂಡಾದ್ಮೇಲೆ ಒಂದೊಂದಾಗಿ ಆ ಪಾಕದೊಳಗಡೆ ಹಾಕಬೇಕು. ನಾನು ಈ ಪಾಕ ಬಿಸಿ ಇದೆ, ಹಾಕ್ತಾಯಿದ್ದೀನಿ. ಇದೇನೇ ಟ್ರಿಕ್ಕು ಅಂತ ಹೇಳಿದ್ರೆ, ನೀವು ಪಾಕ ಆರಿದ್ಮೇಲೆ ಹಾಕಿದ್ರೆ ಒಳಗಡೆ ಏನು ಸಾಫ್ಟಾಗಿ ಬೆಂದಿರಬೇಕು ಅಂತ ಹೇಳ್ತೀರಲ್ಲ, ಆ ಥರ ಬೇಯಬೇಕು ಅಂತಂದರೆ ಈ ಬಿಸಿ ಇರುವಾಗಲೇ ಕೂಡ ನೀವು ಹಾಕ್ಬಿಡ್ಬೇಕು. ಅವಾಗೇನಾಗುತ್ತೆ, ಒಳಗಡೆ ಕೂಡ ಸಾಫ್ಟಾಗಿ ಬಂದಿರುತ್ತೆ. ಸೊ ಒಂದೊಂದಾಗೇ ನೀವು ಎಲ್ಲನೂ ಉಂಡೆಗಳನ್ನ ಬೇಯಿಸಿಟ್ಕೊಂಡಿರುವಂತಹ ಎಲ್ಲನೂ ಹಾಕಿ ಈ ಥರ ನಾನು ಹೇಳೋ ರೀತಿಯಲ್ಲಿ ನೀವು ಅದನ್ನು ಡಿಪ್ ಮಾಡಬೇಕು. ಅಂದರೆ ಇವಾಗ ನೀವು ಹಾಕಿದ ತಕ್ಷಣವೇ ನೀವು ಮಿಕ್ಸ್ ಮಾಡಲ್ಲ, ಅವಾಗೇನಾಗುತ್ತೆ, ಒಳಗಡೆ ಸಾಫ್ಟ್ ಆಗುತ್ತೆ, ಮೇಲ್ಗಡೆ ಹಾಗೆ ಗಟ್ಟಿಯಾಗಿದ್ಬಿಡುತ್ತೆ. ಸೊ ಈ ಥರ ಒಂದು 2 ನಿಮಿಷ ನೀವು ಮುಳುಗಿಸಿ ಎದ್ದಾಗ ಎಲ್ಲ ನೀಟಾಗಿ ಸಾಫ್ಟಾಗಿ ಬಂದಿರುತ್ತೆ. ನೀವೇ ನೋಡ್ತಿರ್ಬೋದು, ಎಲ್ಲೂ ಕೂಡ ಗುಲಾಬ್ ಜಾಮೂನು ಒಡೆದಿಲ್ಲ. ನಾನು ತೋರಿಸೋವಾಗಲೇ ನಿಮಗೆ ತುಂಬಾ ಸಾಫ್ಟ್ ಅಂತ ಅನಿಸಿರಬೇಕು, ಆ ಥರ ಬಂದಿದೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮೇಲ್ಗಡೆನೂ ಎಷ್ಟು ಸಾಫ್ಟಾಗಿ ಬಂದಿದೆ, ಪರ್ಫೆಕ್ಟ್ ಜಾಮೂನ್ ಅಂತಲೇ ಹೇಳ್ಬೋದು. ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ, ಯಾವುದೇ ಥರ ಗಟ್ಟಿಯಾಗಿಲ್ಲ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.